ಬಂಧುಗಳೇ, ಈ ಕೇಸ್ ಏನಾದರೂ ಸಾಬೀತಾದರೆ ರಾಹುಲ್ ಗಾಂಧಿಯವರ ರಾಜಕೀಯ ಭವಿಷ್ಯ ಇಲ್ಲಿಯೇ ಅಂತ್ಯವಾಗುವುದು ಖಚಿತ. ಇತ್ತೀಚೆಗೆ ಕರ್ನಾಟಕದ ಮೂಲದ ಎಸ್. ವಿಘ್ನೇಶ್ ಶಿಶಿರ್ ಎಂಬುವರು ಭಾರತ ಕೇಂದ್ರ ಸರ್ಕಾರದ ಗೃಹ ಇಲಾಖೆಗೆ ಒಂದು ಅರ್ಜಿಯನ್ನು ಸಲ್ಲಿಸಿರುತ್ತಾರೆ. ಆ ಅರ್ಜಿಯ ಪ್ರಕಾರ ರಾಹುಲ್ ಗಾಂಧಿ ಅವರು ಬ್ರಿಟನ್ ಪೌರತ್ವ ಹೊಂದಿದ್ದಾರೆ. ಈ ಕುರಿತು ಸಿಬಿಐ ತನಿಖೆ ನಡೆಸಬೇಕು ಎಂದು ಅವರು ಅರ್ಜಿಯನ್ನು ಸಲ್ಲಿಸಿರುತ್ತಾರೆ. ಆದರೆ ಗೃಹ ಇಲಾಖೆ ಇದಕ್ಕೆ ಸಂಬಂಧಿಸಿದಂತಹ ಯಾವುದೇ ಮಾಹಿತಿಗಳನ್ನು ಹೊರಹಾಕಿರುವುದಿಲ್ಲ. ಆದ್ದರಿಂದ ಎಸ್. ವಿಘ್ನೇಶ್ ರವರು ಅಲಹಾಬಾದ್ ಹೈಕೋರ್ಟ್ಗೆ ಒಂದು ಕೇಸನ್ನು ತೆಗೆದುಕೊಂಡು ಹೋಗುತ್ತಾರೆ. ಆ ಕೇಸ್ ಪ್ರಕಾರ ರಾಹುಲ್ ಗಾಂಧಿಯವರ ಪ್ರಕರಣದಲ್ಲಿ ಅವರು ಬ್ರಿಟನ್ ಪೌರತ್ವ ಹೊಂದಿರುವ ಪ್ರಕರಣದ ಕುರಿತು ಕೇಂದ್ರ ಸರ್ಕಾರ ಕೈಗೊಂಡಂತಹ ಕ್ರಮದ ಕುರಿತು ಮಾಹಿತಿ ನೀಡುವಂತೆ ಕೇಂದ್ರ ಸರ್ಕಾರಕ್ಕೆ ಅಲಹಾಬಾದ್ ಹೈಕೋರ್ಟ್ ಪೀಠ ಸೂಚಿಸಿದೆ. ಬಂಧುಗಳೇ, ಒಂದು ವೇಳೆ ಈ ರೀತಿಯಾದಂತಹ ಪ್ರಕರಣ ರಾಹುಲ್ ಗಾಂಧಿಯವರ ಮೇಲೆ ಸಾಬೀತಾದರೆ, ಅಂದರೆ ಬ್ರಿಟನ್ ಪೌರತ್ವವನ್ನು ಹೊಂದಿರುವಂತಹ ಮಾಹಿತಿ ಖಚಿತವಾಗಿ ನಿರ್ದಿಷ್ಟವಾಗಿ ಅದು ನಿಜವೇ ಆದರೆ ರಾಹುಲ್ ಗಾಂಧಿಯವರ ಪೌರತ್ವ, ಭಾರತದ ಪೌರತ್ವ ತನ್ನಿಂದ ತಾನೇ ಕಳೆದುಕೊಳ್ಳುತ್ತದೆ. ಹೌದು ಬಂಧುಗಳೇ, ಭಾರತದ ಸಂವಿಧಾನದಲ್ಲಿ ಏಕಪೌರತ್ವಕ್ಕೆ ಮಾತ್ರ ಅವಕಾಶವನ್ನು ನೀಡಲಾಗಿದೆ. ಒಬ್ಬ ವ್ಯಕ್ತಿ ಒಂದು ರಾಷ್ಟ್ರದ ಪೌರತ್ವ, ಭಾರತದ ಪೌರತ್ವವನ್ನು ಮಾತ್ರ ಹೊಂದೋದಕ್ಕೆ ಸಂವಿಧಾನ ತಜ್ಞರು ಆ ಸಂವಿಧಾನದಲ್ಲಿ ಅವಕಾಶವನ್ನು ಕಲ್ಪಿಸಿದ್ದಾರೆ. ಒಂದು ವೇಳೆ ಒಬ್ಬ ವ್ಯಕ್ತಿ ಪ್ರಪಂಚದ ಬೇರೆ ದೇಶದ ಪೌರತ್ವವನ್ನು ಪಡೆದುಕೊಂಡರೆ ಅವನ ಪೌರತ್ವ ತನ್ನಿಂದ ತಾನಾಗಿಯೇ ರದ್ದಾಗುತ್ತದೆ. ಇದು ನಮ್ಮ ಭಾರತ ಸಂವಿಧಾನದ ನಿಯಮವಾಗಿದೆ. ಹಾಗಾಗಿ ಒಂದು ವೇಳೆ ಈ ಪ್ರಕರಣದಲ್ಲಿ ಬ್ರಿಟನ್ ಪೌರತ್ವವನ್ನು ಹೊಂದಿರುವುದು ರಾಹುಲ್ ಗಾಂಧಿಯವರು ನಿಜವಾದರೆ ಅವರ ಪೌರತ್ವ, ಭಾರತದ ಪೌರತ್ವ ತನ್ನಿಂದ ತಾನಾಗಿಯೇ ರದ್ದಾಗುತ್ತದೆ. ಮತ್ತೆ ಅದನ್ನು ಪಡೆದುಕೊಳ್ಳಲು ಹಲವಾರು ವರ್ಷಗಳ ಕಾಲ ಭಾರತದಲ್ಲಿ ನೆಲೆಸಿ ಅದಕ್ಕೆ ಸಂಬಂಧಪಟ್ಟ ವಿವರಗಳನ್ನು ನೀಡಿ ಅವರು ಪಡೆದುಕೊಳ್ಳಬೇಕಾಗುತ್ತದೆ.